ಅಬ್ ಕಿ ಬಾರ್ 400 ಸೆ ಪಾರ್. ಇದನ್ನು ಜಸ್ಟ್ ಹೇಳಿಕೆಯಾಗಷ್ಟೇ ಬಿಜೆಪಿ ಬಳಸ್ತಾ ಇದೆಯಾ ಅಂದ್ರೆ 300ಕ್ಕಿಂತ ಹೆಚ್ಚು ಪಡ್ಕೊಳ್ಳೋದಿಕ್ಕೆ 400ಕ್ಕಿಂತ ಹೆಚ್ಚು ಅಂತ ಹುರಿದುಂಬಿಸುವಂತ ಕೆಲಸ ಮಾಡ್ತಾ ಇದೆಯಾ, ಅಥವಾ ಜೋಶನ್ ತರೋದಿಕ್ಕಷ್ಟೇ ಈ ಒಂದು ಸ್ಲೋಗನ್ ಅನ್ನ ಬಿಜೆಪಿ ಬಳಸ್ತಾ ಇದೆಯಾ? ಯಾಕಂದ್ರೆ 400 ಅನ್ನೋದು ಅಷ್ಟೊಂದು ಸುಲಭನ ಅನ್ನುವ ಚರ್ಚೆಗಳು ಶುರುವಾಗಿವೆ. ಮೋದಿಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗಿದೆಯಾ ಅನ್ನೋ ಪ್ರಶ್ನೆಗಳು ಶುರುವಾಗಿದ್ದಾವೆ. ಈ ಬಾರಿ ಬಿಜೆಪಿ 400ಕ್ಕಿಂತ ಹೆಚ್ಚು ಗೆಲ್ಲುತ್ತೆ ಅನ್ನೋದು ಸ್ಲೋಗನ್ ಅಷ್ಟೇ, ಅದು ಸಾಧ್ಯನೇ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಯತ್ತೇನು? ಮೋದಿ ಇತ್ತೀಚೆಗಿನ ಕೆಲವು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಹಿಂದುತ್ವದ ಹಿಂದೂಗಳ ಮತಗಳನ್ನ ಕ್ರೋಢೀಕರಿಸೋದಕ್ಕೇನೆ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರ, ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಹೌದಾ? ಹಾಗಾದ್ರೆ ಮೋದಿಗೆ ಎಲ್ಲೋ ಆತಂಕ ಶುರುವಾಗಿದೆಯಾ? ನಾವು ಕಳೆದ ಬಾರಿ ಗಳಿಸಿದ 303ಕ್ಕಿಂತ ಹೆಚ್ಚಿನ ಸ್ಥಾನ ಗಳಿಸೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾಕೆ ಈ ರೀತಿ? ಹಾಗಾದ್ರೆ ಬಿಜೆಪಿ ಅತ್ಯಂತ ಹೆಚ್ಚು ಸೀಟ್ಗಳನ್ನ ಗೆಲ್ಬೇಕು ಅಂತ ಅಂದ್ಕೊಳ್ತಾ ಇರುವಂತ ರಾಜ್ಯಗಳೇನೆ ಇಲ್ಲಿ ಮುಸ್ಲಿಂ ಬಾಹುಳ್ಯದ ರಾಜ್ಯಗಳಾಗಿದ್ದಾವೆ. ಹಾಗಾದ್ರೆ ಹೀಗಿದ್ದೂ ಮೋದಿ ಯಾಕೆ ಮುಸ್ಲಿಂ ವಿರೋಧಿ ಹೇಳಿಕೆ ಕೊಡ್ತಾ ಇದ್ದಾರೆ? ಇದು ಚರ್ಚಿಸಬೇಕಾದಂತ ವಿಷಯ. ಹಾಗೆ ನೋಡಿದ್ರೆ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವಂತ ರಾಜ್ಯಗಳು ಅಂದ್ರೆ ನಮಗೆಲ್ಲ ಗೊತ್ತು, ಅದು ಜಮ್ಮು ಕಾಶ್ಮೀರ, ಅಸ್ಸಾಂ, ಲಕ್ಷದ್ವೀಪ ರಾಜ್ಯ ಕೇಂದ್ರಾಡಳಿತ ಆದ್ರೂ ಕೂಡ, ಇನ್ನೊಂದು UP, ಇನ್ನೊಂದು ಬಿಹಾರ್, ಈ ಭಾಗಗಳು ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋದು. ಹಾಗೆ ಬರುತ್ತೆ ಕೇರಳ ಎಲ್ಲ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಿಜೆಪಿ. ಇನ್ನು UP, ಬಿಹಾರ್, ವೆಸ್ಟ್ ಬೆಂಗಾಲ್ ಈ ಮೂರು ರಾಜ್ಯಗಳಲ್ಲೇ ಅತ್ಯಂತ ಹೆಚ್ಚು ಮುಸ್ಲಿಂ ಮತದಾರರು ಇರುವಂಥದ್ದು. ಬಿಜೆಪಿ ಅದರಲ್ಲೂ ನರೇಂದ್ರ ಮೋದಿ ಏನು ಸಂಪತ್ತನ್ನ ಕಾಂಗ್ರೆಸ್ ಆಸ್ತಿ ಗಣತಿ ಮಾಡಿ ಹೆಚ್ಚು ಮಕ್ಕಳಿರೋರಿಗೆ ಹಂಚುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚು ಮಕ್ಕಳನ್ನ ಮುಸ್ಲಿಮರು ಹೊಂದ್ತಾರೆ, ಸೊ ಅವ್ರಿಗೆ ಆಸ್ತಿ ಹೋಗುತ್ತೆ ಅನ್ನೋದು. ಆಮೇಲೆ ಹಿಂದುಳಿದವರ OBC ಅವರ ಆಸ್ತಿಗಳನ್ನ ಕಿತ್ತು ಹಂಚಲಾಗುತ್ತೆ, ಅವರ ಮೀಸಲಾತಿನ ತೆಗೆದು ಈ ಕಡೆ ಮುಸ್ಲಿಮರಿಗೆ ಕೊಡಲಾಗುತ್ತೆ, ಅದನ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ತರಹದ ಹೇಳಿಕೆಗಳನ್ನ ಕೊಡ್ತಿದ್ದ ಹಾಗೇನೆ ಎಲ್ಲೋ ಒಂದು ಕಡೆ ಸಾಲಿಡ್ ಆಗಿ ಬರುವಂತ ಮುಸ್ಲಿಂ ಮತಗಳಲ್ಲಿ ಮೋದಿ ಅನ್ನುವಂತಹ ಚರಿಷ್ಮಾ ಇತ್ತಲ್ಲ, ಮೋದಿಗೊಂದು ಅದೊಂದು ದೊಡ್ಡ ಪ್ರಭಾವಳಿ ಇದೆಯಲ್ಲ, ಅದಕ್ಕೆ ಬರ್ತಿದ್ದ ಮತಗಳಲ್ಲಿ ಮುಸ್ಲಿಂ ಮತಗಳು ಕೂಡ ಇದ್ದಾವೆ. ಅಂದ್ರೆ ಮೋದಿ ನಾಯಕತ್ವ, ಮೋದಿಯ ಒಂದು ರಾಜತಾಂತ್ರಿಕ ನಡೆಗಳ ಬಗ್ಗೆ, ದೇಶವನ್ನ ಮುನ್ನಡೆಸ್ತಾ ಇರುವ ಬಗ್ಗೆ ಬಹಳಷ್ಟು ಜನ ಮುಸ್ಲಿಮರು ಕೂಡ ಮೆಚ್ಕೊಂಡಿದ್ರು. ಮೋದಿ ಹೋದಲ್ಲೆಲ್ಲ ಅವರಿಂದ ಕೂಡ ಜೈಕಾರ ಸಿಗ್ತಾ ಇತ್ತು. ಸಾಲಿಡ್ ಆಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬರ್ತವೆ ಅಂತ ಅಂದ್ರೂ ಕೂಡ ಒಂದು ಸ್ಮಾಲ್ ಪರ್ಸೆಂಟೇಜ್ ವೋಟರ್ಸ್ ಮೋದಿ ಪರವಾಗಿ ಕೂಡ ಇದ್ರು. ಯಾಕೆಂದ್ರೆ ಮೋದಿ ನೇರವಾಗಿ ಎಲ್ಲಿ ಕೂಡ ಮುಸ್ಲಿಮರನ್ನ ವಿರೋಧ ಮಾಡುವಂಥದ್ದು ಇಲ್ಲ, ಅವರನ್ನ ಯಾವುದೇ ರೀತಿಯಲ್ಲಿ ದೂಷಿಸುವಂಥದ್ದನ್ನು ಮಾಡಿಲ್ಲ. ದೇಶದ ಪ್ರಧಾನಿಯಾಗಿ ಆ ಘನತೆಯನ್ನ ಉಳಿಸ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಚುನಾವಣಾ ಪ್ರಚಾರಗಳಲ್ಲಿ ಅದು ಹಿಂದೂ ಮತಗಳನ್ನ ಕ್ರೋಢೀಕರಿಸೋದಕ್ಕೋ ಏನೋ ಗೊತ್ತಿಲ್ಲ, ತಾವು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇರುವ ರೀತಿಯಲ್ಲಿ ಅವರೇ ಒಂಥರ ಅಗ್ರೆಸಿವ್ ಆಗಿ ನಾನು ಹಿಂದೂ ಧರ್ಮದ ಪರ ಇದ್ದೀನಿ ಅನ್ನೋ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನು ಕೊಟ್ಟೆ ನರೇಂದ್ರ ಮೋದಿ ಏನು ಮಾಡಬೇಕಾಗಿಲ್ಲ. ಆಕ್ಚುಲಿ ಅದನ್ನ ಅವ್ರ ಕೆಲಸಗಳಲ್ಲಿ ಮಾಡಿ ತೋರಿಸಿ ಆಗಿದೆ. ಅಯೋಧ್ಯೆ ಈಗಲೂ ಕೂಡ ಒಂದು ಬಿಜೆಪಿಗೆ ದೊಡ್ಡ ಶಕ್ತಿ. ಯಾಕಂದ್ರೆ 2014ರಲ್ಲಿ ಬ್ಲ್ಯಾಕ್ ಮನಿನ ತರ್ತೀವಿ ಅಂತ ಹೇಳಿದವರು 2019ರಲ್ಲಿ ಏರ್ ಸ್ಟ್ರೈಕ್ ಅನ್ನು ಮಾಡಿ ಪುಲ್ವಾಮಾ ಘಟನೆಯ ನಂತರ ನಾವು ದೇಶದ ಭದ್ರತೆ, ನಾನು ಚೌಕಿದಾರ್ ಆಗಿರ್ತೇನೆ, ದೇಶ ಕಾಯ್ತೀನಿ ಅಂತ ಹೇಳಿದ್ದು ಆ ಚುನಾವಣೆಗೆ ಒಂಥರ ಬಿಜೆಪಿಯನ್ನ ಡ್ರೈವಿಂಗ್ ಫೋರ್ಸ್ ಆಯ್ತು, ಬಿಜೆಪಿನ ಮುಂದಕ್ಕೆ ತಗೊಂಡು ಹೋಯ್ತು. ಯಾವ 280 ಸ್ಥಾನಗಳಲ್ಲಿದ್ದ ಬಿಜೆಪಿನ 303ಕ್ಕೆ ತಂತು. ಆದ್ರೆ ಈ ಬಾರಿ ನಾವು ಲೆಕ್ಕಾಚಾರ ಹಾಕೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 18 ಸೀಟ್ಗಳನ್ನ 18 ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಂಡಿದ್ದು. ಕಳೆದ ಬಾರಿನೇ ತುಂಬಾ ದೊಡ್ಡ ಗೈನ್ ಮಾಡಿದ್ದು. ಆ ಒಂದು ಗೈನ್ ಅನ್ನು ಇನ್ನು ಹೆಚ್ಚಿಸ್ಕೋಬೇಕು ಅಂದ್ರೆ ಈ ಬಾರಿ ಸಂದೇಶ್ ಖಾಲಿ ಘಟನೆಯಿಂದಾಗಿ ತೃಣಮೂಲ್ ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ನೆಗೆಟಿವ್ ಇದೆ. ಜೊತೆಗೆ ಕಾಂಗ್ರೆಸ್ ಜೊತೆ ಅಲ್ಲಿ ಅವ್ರ ಮೈತ್ರಿ ಇದ್ರೂ ಕೂಡ ಅಲ್ಲಿ ಸಂಬಂಧ ಹಳಸಿದೆ. ಹಾಗಾಗಿ ಬಿಜೆಪಿಗೆ ಜಾಸ್ತಿ ಚಾನ್ಸಸ್ ಹೆಚ್ಚಿದೆ ಈ ಬಾರಿ. ಆದ್ರೆ ಅಲ್ಲಿ ಮುಸ್ಲಿಂ ಮತದಾರರನ್ನ ಈ ಹೇಳಿಕೆಗಳು ಪ್ರವೋಕ್ ಮಾಡಿದ್ದೆ ಆದ್ರೆ ಬಿಜೆಪಿ ಯಾಕೆ ಅಲ್ಲಿ ಮತಗಳನ್ನ ಕಳ್ಕೊಳ್ಳುತ್ತೆ? ನರೇಂದ್ರ ಮೋದಿ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಆ ರೀತಿಯಾಗಿ ಬಿಂಬಿತ ಆಗ್ತಾ ಇದ್ದಾವ. ಇನ್ನು ನೀವು ಬಿಹಾರ್ ನೋಡೋದಾದ್ರೆ ಕಳೆದ ಬಾರಿ ಬಿಜೆಪಿ ಬಿಹಾರದಲ್ಲಿ 16 ಕ್ಷೇತ್ರಗಳನ್ನ ಗೆದ್ದುಕೊಂಡಿದ್ದು ಅನ್ಸುತ್ತೆ, 16-17 ಕ್ಷೇತ್ರಗಳು.
ಈ 17 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತಷ್ಟು ಹೆಚ್ಚಿಸ್ಕೋಬೇಕು ಅಂದ್ರೆ JDU ಜೊತೆ ಮೈತ್ರಿ ಮಾಡ್ಕೊಂಡಿದೆ. ನಿತೀಶ್ ಕುಮಾರ್ CM ಆಗಿದ್ದಾರೆ. ಮೈತ್ರಿಯಿಂದ ಒಂದಷ್ಟು ಮತಗಳು ಬರಬಹುದು, ಆದ್ರೆ ಬಿಜೆಪಿ ಅಂದ್ರೆ ಸೀಟ್ಸ್ ಬರಬಹುದು. ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಒಂದು ಸ್ಪೆಷಲ್ ಮೆಜಾರಿಟಿ ತಗೋಬೇಕು ಅಂತ ಇದೆ, 370 ದಾಟಬೇಕು ಅಂತ. ಅದು ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಈ ಮುಸ್ಲಿಂ ಬಾಹುಳ್ಯದ ರಾಜ್ಯಗಳೇನಿದೆ, ಬಿಹಾರ ಆಗ್ಲಿ, ಪಶ್ಚಿಮ ಬಂಗಾಳ ಆಗ್ಲಿ, ಉತ್ತರ ಪ್ರದೇಶ ಆಗ್ಲಿ, ಇಲ್ಲಿ ಆ ಒಂದು ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ರಿಂದ ಅಫೆಕ್ಟ್ ಆಗೋದಿಲ್ವಾ? ಈ ಭಾಗದಲ್ಲಿ ಮತ್ತೊಂದು ಪ್ರಮುಖ ಅಂತ ಹೇಳಿದ್ರೆ ಯುಪಿಯಲ್ಲಿ ಅಲ್ಲಿ ಒಂಥರ ಬಿಜೆಪಿಯ ಒಂದು ಭದ್ರಕೋಟೆ ಆಗ್ಬಿಟ್ಟಿದೆ ಯುಪಿ ಈಗಾಗಲೇ. ಆದ್ರೆ ಈ ಬಾರಿ SP ತುಂಬಾ ಸ್ಟ್ರಾಂಗ್ ಆಗಿ ಅಲ್ಲಿ ಸ್ಟ್ರೈಕ್ ಮಾಡುವಂತ ಚಾನ್ಸಸ್ ಕಾಣ್ತಾ ಇದೆ. ಕಳೆದ ಬಾರಿ BSP ಸ್ವಲ್ಪ ಸ್ಟ್ರೈಕ್ ಮಾಡಿತ್ತು. BSP ಈ ಬಾರಿ ಮಾಯಾವತಿ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ, ಅವರ ನಾಯಕತ್ವ ಏನು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಕಳೆದ ಬಾರಿ ನೋಡಿ ಬಿಜೆಪಿ 61 ಗೆದ್ದುಕೊಂಡಿದ್ದು, 62. ಹಿಂದಿನ ಬಾರಿ 71 ಗೆದ್ದಿತ್ತು 2014ರಲ್ಲಿ. 2019 ಆಗೋ ವೇಳೆಗೆ ಅದು 62ಕ್ಕೆ ಬಂದಿಳಿತು, 9 ಕಡಿಮೆ ಆಯ್ತು. ಆದ್ರೆ ಈ ಬಾರಿ ಹೆಚ್ಚಿಸ್ಕೊಳ್ತೀವಿ ಅಂತ ಇದ್ದಾರೆ, 70 ಮೇಲೆ ಹೋಗ್ತೀವಿ ಅಂತ ಹೇಳಿ ಬಿಜೆಪಿ. 80ರಲ್ಲಿ 80 ಕೂಡ ಬಿಜೆಪಿ ಏನು ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋದನ್ನು ಕೂಡ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದು ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಬೇರೆ ಕಣಕ್ಕಿಳಿದಿದ್ದಾರೆ ಈ ಬಾರಿ. ಸೊ ಅಲ್ಲಿ ಅವ್ರು ಗೆಲ್ತಾರೆ ಅಂತ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಎಲ್ಲ ಒಂದ್ ಕಡೆ ಸಿಂಪತಿ ವರ್ಕ್ ಆಗ್ಬೋದು. ತಾಯಿಯ ಕ್ಷೇತ್ರಕ್ಕೆ ಮಗ ನಿಂತಿರುವಂತದ್ದು. ದಿನೇಶ್ ಪ್ರತಾಪ್ ಸಿಂಗ್ ಅಷ್ಟೊಂದು ಏನು ಇಫೆಕ್ಟಿವ್ ಆಗಿ ಇತ್ತೀಚಿನ ಏನು ಜೋಶಲ್ಲಿ ಅವ್ರಿಗೆ ಕೊನೆಯಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದು ಅಂತ ಹೇಳಿ ಗೊತ್ತಾಯ್ತು. ಅಲ್ಲಿ ಅದಿತಿ ಸಿಂಗನ್ವರ ರಾಯ್ಬರೇಲಿ ವಿಧಾನಸಭಾ ಕ್ಷೇತ್ರದವರೇ ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಇಳಿತಾ ಇಲ್ಲ. ಎಲ್ಲೊಂದ್ ಕಡೆ ಬಿಜೆಪಿಯಲ್ಲೇ ಭಿನ್ನ ಮತ ಇದೆ ರಾಯ್ಬರೇಲಿಯಲ್ಲಿ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 2014ಕ್ಕಿಂತ ಹೆಚ್ಚಿನ ಸ್ಥಾನಗಳು, 71ಕ್ಕಿಂತ ಹೆಚ್ಚಿನ ಗೆಲ್ಲಬಹುದಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಬಿಜೆಪಿ 71ಕ್ಕಿಂತ ಹೆಚ್ಚು ಗೆಲ್ಲಬೇಕು ಅಂದ್ರೆ ಮುಸ್ಲಿಂ ಮತಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ. ಸಹಜವಾಗಿ ಉತ್ತರ ಪ್ರದೇಶದಲ್ಲಿ ಈ ಮುಸ್ಲಿಂ ಹಿಂದೂ ಅನ್ನುವಂಥ ಒಂದು ಅಯೋಧ್ಯೆ ವಿಚಾರಕ್ಕೆ ಇಡೀ ದೇಶದಲ್ಲಿ ಒಂದು ವರ್ಗದ ಜನ, ಕೆಲವರು ಈ ಅತಿಯಾದ ಏನು ವಿಚಾರ ಮಾಡುವಂಥವ್ರು, ಅವ್ರ ಬಗ್ಗೆ ಏನ್ ಹೇಳ್ಬೋದು ಗೊತ್ತಿಲ್ಲ, ಅವರಷ್ಟೇ ಇದನ್ನ ಎತ್ಕೊಂಡು ಯಾವಾಗ್ಲೂ ಕಿತ್ತಾಡ್ತಾರೆ. ಬಿಟ್ರೆ ದೇಶಾದ್ಯಂತ ಹಿಂದೂ ಮುಸ್ಲಿಂ ಎಲ್ಲ ಸಹಬಾಳ್ವೆ ಮಾಡ್ತಾ ಇದ್ದಾರೆ. ಕೆಲವೊಂದು ಭಾಗಗಳಲ್ಲಿ ಮಾತ್ರ ಅದಿದೆ. ಆದ್ರೆ ಈ ಅಯೋಧ್ಯೆಯಲ್ಲಿ ಗೆಲ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಮುಸ್ಲಿಂ ಮತಗಳೂ ಬೇಕು. ಎಷ್ಟೋ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕು ಅಂದ್ರೆ ಮುಸ್ಲಿಂ ಮತಗಳು ಸಹಜವಾಗಿ ಅವರಿಗೆ ಬಿದ್ದಿರೋದ್ರಿಂದನೇ ಗೆದ್ದಿದ್ದಾರೆ. ಹಾಗಾಗಿ ಈ ಬಾರಿ ಗೆಲ್ಬೇಕು ಅಂದ್ರೆ ಮೋದಿ ಹೇಳಿಕೆಗಳೇ ಮೈನಸ್ ಆಗ್ಬಿಡ್ತಾವ. ಸೊ 400 ಸೀಟ್ಗಳನ್ನ ಗೆಲ್ಬೇಕು ಅನ್ಕೊಂಡಿರುವಂತ ಬಿಜೆಪಿ ಎಲ್ಲೋ ಒಂದು ಕಡೆ ತರಾತುರಿಗೆ ಬಿದ್ದು, ಎಲ್ಲೋ ಒಂದು ಕಡೆ ಸಾಲಿಡ್ ಆಗಿ ಹೇಗೆ ಮುಸ್ಲಿಂ ಮತಗಳನ್ನ ಅಥವಾ ಕರ್ನಾಟಕದಲ್ಲಿ ಹೇಗೆ ಅಹಿಂದ ಮತಗಳನ್ನ ಕಾಂಗ್ರೆಸ್ ಗೆದ್ಕೊಳ್ಳುತ್ತಾ, ಹಾಗೆ ದೇಶದಲ್ಲಿ ನಾವು ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡೋಣ ಅಂತ ಅಂದ್ಕೊಂಡು ಕೊಡ್ತಾ ಇರುವಂತ ಹೇಳಿಕೆಗಳಿಂದಾಗಿ ಎಡವಟ್ಟನ್ನ ಮಾಡ್ಕೊಳ್ಳುತ್ತಾ. ಈ 400 ಅನ್ನೋದು ಬಿಜೆಪಿಗೆ ಕನಸೇ ಆಗ್ಬಿಡುತ್ತಾ. 370 ಸ್ವಂತ ಬಲದ ಮೇಲೆ, ಅಂದ್ರೆ ಏಕಪಕ್ಷೀಯ ಒಂದೇ ಪಕ್ಷ ಬಿಜೆಪಿನೇ ತನ್ನ ಸ್ವಂತ ಬಲದ ಮೇಲೆ ಗೆದ್ಕೋಬೇಕು ಅನ್ನೋದು ಕನಸಾಗೆ ಉಳಿದು ಬಿಡುತ್ತಾ. ಸದ್ಯ ಈ ಚರ್ಚೆಗಳು ಬಹಳ ನಡೀತಾ ಇದ್ದಾವೆ. ರಾಜಕೀಯ ಏನು ಚಿಂತಕ ಹಾಗೆ ಎಕ್ಸ್ಪರ್ಟ್ ಪ್ರಶಾಂತ್ ಕಿಶೋರ್ ಅವರು ಇದ್ರ ಬಗ್ಗೆ ಬಿಜೆಪಿ 300 ಸೀಟನ್ನು ಗೆಲ್ಬಹುದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ 10 ವರ್ಷ ಮಾಡಿದ್ದೇನು? 2019ರಲ್ಲೇ 303 ಸೀಟ್ ಗೆದ್ದಿದೆ ಅಂದ್ರೆ 2024ರಲ್ಲಿ ಅದಕ್ಕಿಂತ ಒಂದು 50 ಹೆಚ್ಚು ಗೆದ್ರೆ ಮಾತ್ರ ಅಲ್ವಾ ಮೋದಿ ಅಲೆ ಅಂತ ಹೇಳೋದು. ಇಲ್ಲಾಂದ್ರೆ ಮೋದಿ ಅಲೆ ಎಲ್ಲಿದೆ? ಸೊ ಮೋದಿ ಅಲೆ ಇದೆಯೋ ಇಲ್ವೋ ಅನ್ನೋದು ಸಾಬೀತಾಗೋದಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹಾಗಾದ್ರೆ ಮೋದಿನೇ ಗಾಬರಿ ಬಿದ್ದು ಬಿಟ್ರ ಎಲ್ಲೋ ಒಂದು ಕಡೆ? ಯಾಕಂದ್ರೆ ಎಲ್ಲ ಶಕ್ತಿ ಸಾಕಾಗ್ತಾ ಇಲ್ಲ, 400 ಬೇಕಿತ್ತು ಅನ್ನೋ ಕಾತುರದಲ್ಲಿ 400 ಸಿಗೋದಿಲ್ವೇನೋ, ಇನ್ನೊಂದಷ್ಟು ಎಫರ್ಟ್ ಹಾಕ್ಬೇಕೇನೋ ಅಂತ ತಮ್ಮ ಮಾತುಗಳಲ್ಲಿ ಆ ರೀತಿಯ ಒಂದು ಏನು ಹೇಳಿಕೆಗಳ ಮುಖಾಂತರ ಸಣ್ಣ ವಿವಾದಗಳನ್ನ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದು ಬಹಳ ಚರ್ಚೆ ಆಗ್ತಾ ಇರುವಂತ ವಿಷಯ. ನಿಮಗೇನ್ ಅನ್ಸುತ್ತೆ? ಸೊ ನಮಗನ್ಸಿದ್ದು ಅಂದ್ರೆ ಇದು ಹೀಗೆ ಆಗ್ಬಿಡುತ್ತೆ ಅನ್ನೋದಕ್ಕೆ ಇದು ದಿನ ಬದಲಾಗುವಂತಹ ಟ್ರೆಂಡ್ ಇದು ರಾಜಕೀಯ. ಅಂದ್ರೆ ಇವತ್ತಿನ ಹೇಳಿಕೆ ಒಂದಷ್ಟು ಜನರ ಮನಸ್ಸನ್ನ ಗೆದ್ರೆ ನಾಳಿನ ಹೇಳಿಕೆ ಅದೇ ಜನರ ಮನಸ್ಸಿಗೆ ಬೇಜಾರು ಮಾಡ್ಬೋದು. ಹಾಗಾಗಿ ಮೋದಿ ಅಲೆ ಅನ್ನೋದು ಸಾಬೀತಾಗಬೇಕು ಅಂದ್ರೆ ಈ ಬಾರಿ ಬಿಜೆಪಿ ಅಬ್ಕಿ ಬಾರ್ 400 ಸೆ ಪಾರ್ ಅನ್ನೋದು ಪ್ರೂವ್ ಆಗ್ಬೇಕು. ಆದ್ರೆ ಅದಷ್ಟು ಸುಲಭ ಕೂಡ ಇಲ್ಲ. ನೋಡೋಣ ಈ ಬಾರಿ 2014, 19, 2024ರಲ್ಲೂ ಅಲೆ ಇದೆಯಾ? ಮೋದಿ ಅಲೆ ಪ್ರೂವ್ ಆಗುತ್ತೆ. ಸದ್ಯಕ್ಕೆ ಇದು ನಾವು ಅನ್ಕೋತಾ ಇರೋದು. ನಿಮಗೇನು ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ರಾಜಕೀಯ ವಿಶ್ಲೇಷಣೆ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.